ಎಂದು ಯಾವ ರೀತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿದಿರಲ್ಲ, ಒಂದು ಒಳ್ಳೆ ಲಿರಿಕ್ಸ್ ಇಡೋಣ, ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ನೀವು ಮೊದಲೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೋಡಿ, ನಿಮಗೆ ಡಿಸ್ಟ್ರಿಬ್ಯೂಷನ್ ಒಂದು ಲಿಂಕ್ ಹಾಕಿರ್ತೀನಿ, ಫುಲ್ ಪ್ರಾಜೆಕ್ಟು ನಾನು ಫ್ರೀಯಲ್ಲಿ ತೋರಿಸ್ತೀನಲ್ಲ. ಸೊ ಅದೇ ಪ್ರಾಜೆಕ್ಟು ನೋಡಿ ಈ ಥರ ಇರುತ್ತೆ. ಸೊ ನೀವು ಜಸ್ಟ್ ಇದೇ ಬೇಕಂದರೆ ಮೇಲೆ ಸೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ಬೇಕಂದ್ರೆ ಬನ್ನಿ ವಿಡಿಯೋನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಾಗಿ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಸಾಂಗ್ನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದಿಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಅದೇ ಸಾಂಗ್ನ. ಸೊ ಮಾಡ್ಕೊಂಡ ನಂತರ ನೋಡಿ, ಇಲ್ಲಿ ಸೊ ನಿಮಗೆ ಕಿಪ್ ಫ್ರೇಮ್ನ ಆ್ಯಡ್ ಮಾಡಬೇಕು. ಸಾಂಗ್ ಎಲ್ಲಿಂದ ಎಲ್ಲಿ ಒಂದು ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ, ಸೊ ಅಲ್ಲೊಂದು ಕಿಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೊಂಡಂತಾರೆ ನಿಮ್ಗೆ ಏನು ಮಾಡಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಫೋಟೋನ ಎಡಿಟ್ ಮಾಡಬೇಕಾ ಅಂತ ಅಂದ್ಕೊಂಡಿರ್ತಿಲ್ಲ, ಸೊ ಆ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಜಸ್ಟ್ ನೀವು ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಳ್ಳಿ. ಈ ಥರ ತೊಗೊಂಡ ನಂತರ ಜಸ್ಟ್ ಇದನ್ನ ಈ ಥರ ಕೈಲಿಂದ ನಿಮ್ಮ ಬೆರಳುಗಳಿಂದ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನು ಕೂಡ ಫೋಟೋ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಯಾವುದಂದರೆ ಸ್ಕ್ವಿಜ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಜಸ್ಟ್ ಈ ಥರ ಆ್ಯಡ್ ಮಾಡಬೇಕು. ನೋಡಿ ಈ ಥರ ಸಿಗುತ್ತೆ. ಈ ಥರ ಆ್ಯಡ್ ಮಾಡಿಕೊಂಡು ಸೊ ಸ್ವಲ್ಪ ಇದನ್ನ ಒಂದು 15 ಇಟ್ಕೊಳ್ಬೇಕು. -15 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಈಗ ಸೊ ಆ ರೆಕ್ಟ್ಯಾಂಗಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಮತ್ತು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಈ ಥರ ಮರ್ಜ್ ಮಾಡಿ. ಇಲ್ಲಿ ಮರ್ಜ್ ಆಪ್ಷನ್ ಕಾಣ್ತಿದೆ. ಸೊ ಜಸ್ಟ್ ಅದನ್ನ ಈ ಥರ ಮರ್ಜ್ ಮಾಡಿದ್ರೆ ನೋಡಿ, ಮಾಡ್ಕೊರೋ ನಂತರ ಗ್ರೂಪ್ ಆ್ಯಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಫೋಟೋನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಇವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಶೇಪ್ನ ತೊಗೊಂಡು ಇಲ್ಲಿ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡಿಕೊಂಡು ಇದನ್ನ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಬ್ಲ್ಯಾಕ್ ಇಟ್ಕೊಂಡು ಕಲರ್ನ ಸೊ ಜಸ್ಟ್ ಇದನ್ನು ಕೂಡ ಅಲ್ಲಿ ವಿಡಿಯೋಲ್ಲಿ ಅಂತ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೆ ಇನ್ಕ್ರೀಸ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಅಪೆಸಿಟಿಯಲ್ಲಿ ಇದನ್ನ ಒಂದು 50 ಬೇಡ 40 ಇಟ್ಕೊಳ್ಳಿ. ಸೊ 40 ಇಟ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಇವಾಗ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಜಸ್ಟ್ ಟೈಪ್ ಮಾಡ್ಕೋಬೇಕು. ಸರಿ ತಡ್ರಿ, ನಾನು ಯಾವ ಲೈನ್ ಇದೆ ಅಂತ ನೋಡ್ಕೋತೀನಿ. ಸೊ ಜಸ್ಟ್ ಇದನ್ನ ಈ ಥರ ಫಸ್ಟ್ ಕೀಪ್ ಮೇಲೆ ಇದೆ ನೋಡಿ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡಿಕೊಂಡು ಜಸ್ಟ್ ಅಲ್ಲಿ ಲಿರಿಕ್ಸ್ ಏನಂತ ಇದೆ ನೋಡಿ, ಕಾದಿರುವೆನು. ಸೊ ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಕಲರ್ನ ಹೋಗಿ ವೈಟ್ ಇಟ್ಕೊಂಡು ಜಸ್ಟ್ ಇದಕ್ಕೆ ಸ್ವಲ್ಪ ಈ ಥರ ಸ್ವಲ್ಪ ಇದನ್ನ ಆ್ಯಡ್ ಮಾಡಿಕೊಂಡು ಕಲರ್ ವೈಟ್ ಇಟ್ಕೊಂಡು ಇಲ್ಲಿ ರೋಬೋಟ್ ರೆಗ್ಯುಲರಲ್ಲಿ ಚಿಕ್ಕಿ ರೋಬೋಟ್ ಅಂತ ಫೌಂಟ್ ಸಿಗುತ್ತೆ. ಸೊ ಅದು ನನ್ನ ಎಲ್ಲಿರುತ್ತೆ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಜಸ್ಟ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾದ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಜಸ್ಟ್ ಈ ಥರ ಕೆಳಗೆ ತೊಗೊಂಬಂದು ಕೆಳಗೆ ತೊಗೊಂಬಂದ ನಂತರ ಏನು ಮಾಡಬೇಕಂದ್ರೆ ಇವಾಗ ಬ್ಯಾಕ್ ಬಂದು ಸೊ ನಿಮಗೆ ಡಿಸ್ಟ್ರಿಬ್ಯೂಷನ್ ಲಿಂಕ್ ಕೊಟ್ಟಿರ್ತಾನೆ ಅಂತ ಹೇಳಿದ್ನಲ್ಲ. ಸೊ ಆ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಏನಿದೆ ನೋಡಿ, ಈ ಕಾದಿರುವೇನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ ಕೊಡಬೇಕು. ಸೊ ಕೊಟ್ಟ ನಂತರ ಏನು ಮಾಡಬೇಕು, ಜಸ್ಟ್ ಬ್ಯಾಕ್ ಬಂದು ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಕಾದಿರುವೇನು ಅಂತ ಇದೆಲ್ಲ ಟೆಕ್ಸ್ಟು. ಸೊ ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಎಡಿಟ್ ಟೆಕ್ಸ್ಟ್ಗೆ ಹೋಗಿ ಇದನ್ನ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂತ ನೋಡಿ ನಿಮಗೆ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಅದನ್ನೇ ನೀವು ಕಾಪಿ ಮಾಡಿಕೊಂಡು ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಕೀಪ್ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಜಸ್ಟ್ ಅಲ್ಲಿ ಹೋಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡಂತ ನೋಡಿ ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಅದನ್ನ ಜಸ್ಟ್ ಟೈಪ್ ಮಾಡ್ಕೊಂಬಿಡಿ. ಸದಾ ಎದುರಲೆ, ಸದಾ
ಎದುರಲೆ. ಸೊ ಈ ಥರ ಟೈಪ್ ಮಾಡ್ಕೊಂಡು ನಂತರ ನೋಡಿ ಈ ಥರ ಆಗಿರುತ್ತೆ. ಜಸ್ಟ್ ನೀವು ಸೆಕೆಂಡ್ ಕೀ ಫ್ರೇಮ್ ಎಲ್ಲಿವರೆಗೂ ನೋಡಿ ಅದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೈಮರಿಂದ ಜಸ್ಟ್ ಇಲ್ಲಿ ಲಾಸ್ಟ್ ಆಪ್ಷನ್ಗೆ ಅಂತಿದೆ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಎಫೆಕ್ಟು ಪೂರಾ ಟೈಮರಿಂದ ಮಾಡ್ಕೊಳ್ಳಿ, ಯಾಕಂದರೆ ಎಫೆಕ್ಟು ಹಾಗೇ ಇರುತ್ತೆ. ಸೊ ಮಾಡ್ಕೊಂತ ನೋಡಿ ಈಗ ಒಂದೆರಡು ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟು ಕಾಪಿ ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನ ಜಸ್ಟ್ ಪೇಸ್ಟ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಜಸ್ಟ್ ಟೈಪ್ ಮಾಡ್ಕೊಂಬಿಡಿ. ಸೊ ಈ ಥರ ಟೈಪ್ ಮಾಡ್ಕೊಂತ ನೋಡಿ ಒಂದೊಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ನಿಮ್ಮದು ರೆಡಿ ಆಗಿರುತ್ತೆ. ಸೊ ಇಲ್ಲಿ ಮುಂದಿನ ಕೀ ಫ್ರೇಮ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಷ್ಟೇ ತೋರಿಸ್ತೀನಿ. ಸೊ ಮಾಡ್ಕೊಂಡ ನಂತರ ಮತ್ತೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾದ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಅಟ್ರ್ಯಾಕ್ಟ್ ಆಗುವಂಥ ಸ್ವಲ್ಪ ಒಂದೆರಡು ಲಿರಿಕ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೇಲೆ ಕಲರ್ನ ಈ ಥರ 4 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ರಾಬಿಟ್ ರೆಗ್ಯುಲರಲ್ಲಿ ಹೋಗಿ iOS ಇಮೋಜಿ ಅಂತ ಸಿಗುತ್ತೆ. ಸೊ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ ಫೌಂಟು ಕೂಡ ಟೆಲಿಗ್ರಾಮಲ್ಲಿ ಇರುತ್ತೆ, ಹೋಗಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಈ ಥರ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಬಾರ್ಡರ್ ಆ್ಯಂಡ್ ಶ್ಯಾಡೋ ಅಂತಿದೆ. ಸೊ ಜಸ್ಟ್ ಹೋಗಿ ಬಾರ್ಡರ್ನ ಆನ್ ಮಾಡಿಕೊಂಡು ಓನ್ ಟ್ರಾನ್ಸ್ಫರ್ ಹೋಗಿ ಈ ಥರ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಸೈಜನ್ನು ಈ ಥರ ಕಮ್ಮಿ ಮಾಡಿಕೊಂಡು ವಿಡಿಯೋ ಎಲ್ಲಿವರೆಗೂ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿ, ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಆದ ನಂತರ ಮೇಲೆ ಸೇರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ.